ಒಂದಿಷ್ಟು ಸುಂದರವಾದ ನೆನಪುಗಳನ್ನು ಉಳಿಸಿಬಿಟ್ರೆ ಕೆಲವೊಂದು ಆ ಕ್ಷಣಗಳನ್ನೇ ಅಳಿಸಿಬಿಡ್ತವೆ. ಮರೀಲಿಕ್ಕೆ 100 ದಾರಿ ಇದ್ರೂ ಕೂಡ ಮರೆಯದ ಆ ಒಂದು ದಾರಿನೇ ಅದು ಆಯ್ಕೆ ಮಾಡ್ಕೊಂಡು ಬಿಡುತ್ತೆ. ಒಂದು ನೆನಪು 1000 ಖುಷಿಗಳನ್ನ ಹಾಳು ಮಾಡಿಬಿಡ್ಬಹುದು, 1000 ನೋವುಗಳನ್ನ ಮರೆಸಿ ಬಿಡಬಹುದು, ಹಾಗೆ ಆ ಒಂದು ಜೀವನವನ್ನ ನಶ್ವರಾನೇ ಮಾಡಿಬಿಡಬಹುದು. ಆಯ್ಕೆಗಳೆಲ್ಲ ಅವರವರ ಭಾವಕ್ಕೆ ತಕ್ಕಂತೆ ಇರುತ್ತೆ. ನಾನು ನಿನಗೆ ನೆನಪೇ ಆಗ್ತಾ ಇಲ್ವಾ ಅಂತ ಕೇಳೋ ಆ ಒಂದೇ ಒಂದು ಪ್ರಶ್ನೆಯಲ್ಲಿ 100 ತೊಳಲಾಟಗಳಿರ್ತವೆ. ಆ ಕ್ಷಣಕ್ಕೆ ಆ ಮನಸ್ಸಿನ ಭಾವನೆಯನ್ನು ನಾವು ಹೊರಗೆ ಹಾಕಿ ಬಿಡಬಹುದು. ಆದರೆ ಅಲ್ಲಿಂದ ಬಂದಂತಹ ಉತ್ತರ ನಮ್ಮ ನಿರೀಕ್ಷೆಗಳ ಪರವಾಗಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಆ ದಿನವನ್ನೇ ಹಾಳು ಮಾಡಿಬಿಡ್ತೀವಿ. ಆ ಕ್ಷಣಕ್ಕೆ ಅವರಿಂದ ಆ ಉದ್ರೇಕನ ತಡ್ಕೊಳ್ಳುವಂತಹ ಆ ವ್ಯವಧಾನ ಇದ್ರೆ ಪರವಾಗಿಲ್ಲ. ಹೀಗೆ ನೆನಪುಗಳು ನಮ್ಮ ಜೀವನದ ಆಚೆಗೂ ಜೀವನದ ಜೊತೆಗೂ ಅದನ್ನನ್ನು ನಾವು ಹೊತ್ಕೊಂಡೇ ಅಲ್ದಾಡ್ಬಿಡ್ತೇವೆ. ಈ ನೆನಪಿನ ಬಗ್ಗೆ ನಾನು ನಿಮ್ಗೊಂದು ಸುಂದರವಾದ ಕಥೆಯನ್ನ ಹೇಳ್ತೇನೆ. ಒಂದು ಹುಡುಗಿ ಇರ್ತಾಳೆ. ಆ ಹುಡುಗಿಗೆ ಬೇರೆಯವರ ಜೀವನವನ್ನ ಇಣುಕಿ ನೋಡುವ ಕುತೂಹಲ. ಅವಳಿಗೆ ಏನಂತ ಅಂದ್ರೆ, ಬೇರೆಯವ್ರು ಹೇಗೆ ಬದುಕ್ತಾರೆ, ಹೇಗಿರ್ತಾರೆ, ಅವ್ರಿಗೇನು ನೆನಪೇ ಆಗಲ್ವಾ, ಅವರಿಗೆ ನೆನಪಾದ್ರೆ ಅವ್ರು ಏನು ಮಾಡ್ತಾರೆ, ಅವರಿಗೆ ಬಿಟ್ಟೋದವ್ರು ನೆನಪಾಗಲ್ವಾ, ಅವ್ರಿಗೆ ಜೊತೆ ಇರೋವ್ರು ನೆನಪಾಗಲ್ವಾ, ಹೀಗೆ 100 ಪ್ರಶ್ನೆಗಳು. ಅದಕ್ಕಂತಾನೆ ಕೆಲವರನ್ನ ಮಾತಾಡ್ತಾನೂ ಇರ್ತಾಳೆ, ಕೆಲವೊಂದನ್ನ ಓದಿ ತಿಳ್ಕೊಂಡಿರ್ತಾಳೆ. ಸೊ ವಾಟ್ ಎವರ್, ಅವಳಿಗೆ ಬೇಕಾಗಿರುವುದು ಕೆಲವು ಪ್ರಶ್ನೆಗಳಿಗೆ ಉತ್ತರ. ಹಾಗೆ ಒಂದಿನ ಅವಳ ಸ್ನೇಹಿತರ ಊರಿಗೆ ಹೋಗಿರ್ತಾಳೆ ಅವಳು. ಅಲ್ಲಿ ಒಂದು ಹುಡುಗ ಇರ್ತಾನೆ. ಅವನು ದಿನಾಲು ಒಂದು ಸಮಾಧಿಗೆ ಹೋಗ್ತಾನೆ. ಸಮಾಧಿಗೆ ಹೋಗಿ ಒಂದೊಂದು ದಿನ ಒಂದೊಂದು ಹೂಗಳನ್ನು ಇಡ್ತಾನೆ. ಆ ಹೂವಿನ ದಳದ ಮೇಲೆ ಒಂದು ಚಿಹ್ನೆಗಳನ್ನು ಹಾಕಿ ಬರ್ತಾನೆ, ಅಂದ್ರೆ ಡ್ರಾ ಮಾಡ್ತಾನೆ ಆ ಚಿಹ್ನೆಗಳನ್ನು. ಅವಳು ಹೋಗಿ ನೋಡ್ತಾಳೆ. ಓಕೆ, ಒಂದಿನ ದಾಸವಾಳ ಇದೆ, ಅದೆಲ್ಲ ಮುದುಡೋಗಿದೆ, ಗುಲಾಬಿ ಇದೆ, ಮಲ್ಲಿಗೆ ಇದೆ, ಸೇವಂತಿಗೆ ಇದೆ. ಸೊ ಅದಾದ ಮೇಲೆ ಅವಳಿಗೆ ಆ ಚಿಹ್ನೆಗಳನ್ನು ಓದಲಿಕ್ಕೆ ಆಗಲಿಲ್ಲ. 1-2-3 ದಿನ ಹೀಗೆ ನೋಡಿದ ನಂತರ 4ನೇ ದಿನ ಅವನನ್ನು ಹೇಗೂ ಪರಿಚಯ ಮಾಡಿಕೊಂಡು ಮಾತಾಡ್ತಾಳೆ. ಯಾಕಂದ್ರೆ ಅವಳಿಗೆ ಪರಿಚಯ ಮಾಡ್ಕೊಳ್ಳೋದೇನು ಹೊಸದಾಗಿ ಹೇಳಿರ್ಬೇಕಿಲ್ಲ, ಅವಳಿಗೆ ಅದೇ ಹವ್ಯಾಸಿ. ಸೊ ಮಾಡ್ತಾಳೆ. 1 ದಿನ 2 ದಿನ ಓಕೆ ನಾರ್ಮಲ್ ಆಗಿ ಮಾತಾಡಿ 3ನೇ ದಿನಕ್ಕೆ ಕೇಳ್ತಾಳೆ, ಈ ಹೂವಿನ ಮೇಲೆ ಚಿತ್ರಗಳನ್ನೆಲ್ಲ ಬಿಡಿಸ್ತೀರಲ್ಲ, ನಿಮ್ಗದು ಇಷ್ಟನಾ? ಅವನು ಹೌದು ಅಂತಾನೆ ಅಷ್ಟೆ. ಆಮೇಲೆ ಹೌದಾ ಅಂತ ಸುಮ್ಮನೆ ಆಗ್ತಾಳೆ, ಮತ್ತೇನು ಕೇಳಲಿಲ್ಲ. ಒಂದಿನ ಇಲ್ಲ ಕೇಳೇ ಬಿಡ್ತೀನಿ ಇವತ್ತಂತ ಹೋಗಿ ಕೇಳ್ತಾಳೆ. ಓಕೆ, ಇವತ್ತು ಇಲ್ಲಿ ಬರೀತೀರಲ್ಲ, ಏನು ಬರೀತೀರಿ, ಇದು ಯಾರ್ದು ಸಮಾಧಿ, ಏನಾದರೂ ಹೀಗೆ ಬರೀಬೇಕು ಅಂತ ಪದ್ಧತಿ ಇದೆಯಾ ಅಂತ ಕೇಳ್ತಾಳೆ. ಅವನು ನಗ್ತಾನೆ, ಸತ್ತವರ ಸಮಾಧಿಗೆ ಏನು ಪದ್ಧತಿ ಅಂತ. ಆಮೇಲೆ ಅವಳು ಹೌದಾ, ಹಂಗಂದ್ರೆ ಇದು ಏನು ಅಂತ ಕೇಳ್ತಾಳೆ. ಅವನು ಇದು ನನ್ನ ಹುಡುಗಿಯ ಸಮಾಧಿ ಅಂತಾನೆ. ಅವಳಿಗೆ ಒಂದ್ಸಲ ಆಶ್ಚರ್ಯ ಆಗುತ್ತೆ, ಹೌದಾ ಅಂತ ಸುಮ್ಮನಾಗ್ತಾನೆ. ಓಕೆ ಅಂತ ಸುಮ್ಮನೆ ಕುಳಿತವಾಗ ಅವನೇ ಬಂದು ಹೇಳ್ತಾನೆ, ಇಲ್ಲ ನನ್ನ ಹುಡುಗಿಯ ಸಮಾಧಿ ಇದು, ನಾನು ಅವಳನ್ನು ತುಂಬ ಪ್ರೀತಿಸಿದ್ದೆ, ನಾನು ಅವಳನ್ನೇ ಮದುವೆ ಆಗಬೇಕು ಅಂತಾನೂ ಇದ್ದೆ, ಅವಳಿಗೊಂದು ಹುಷಾರಿಲ್ಲದೆ ಸತ್ತೋಗಿದ್ದಾಳೆ.
ಸೊ ನಾನಿವಾಗ ಒಂಟಿಯಾಗಿದ್ದೇನೆ. ಸೊ ಅವಳ ನೆನಪುಗಳು ನನಗೆ ಕಾಡ್ತಾ ಇವೆ ಅಂತ ಹೇಳ್ತಾನೆ. ನೆನಪುಗಳು ಅಂದ ಕೂಡಲೇ ಇವಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಏನ್ ನೆನಪುಗಳು ಅಂತ ಕೇಳ್ತಾಳೆ ಅವಳು. ಇಲ್ಲ, ನನ್ನ ಹುಡುಗಿಗೆ ಹೂಗಳಂದ್ರೆ ತುಂಬಾ ಇಷ್ಟ ಆಗಿತ್ತು. ಸೊ ನಾನು ಅವಳನ್ನ ಮೀಟ್ ಆಗುವಾಗ ಪ್ರತಿ ಸಲನೂ ಹೂವನ್ನ ತಂದು ಕೊಡ್ತಿದ್ದೆ. ನಾನು ಅವಳನ್ನ ಪ್ರೀತಿ ಮಾಡಿ 3 ತಿಂಗಳಾಗಿತ್ತು ಅಷ್ಟೇ. ಆ 3 ತಿಂಗಳ ನೆನಪುಗಳೆಲ್ಲ ನನಗೆ ಹಾಗೆ ನೆನಪಿವೆ. ನಾನು ಪ್ರತಿದಿನ ಏನ್ ಹೇಳಿದ್ದೆ, ಪ್ರತಿದಿನ ಯಾವ ಹೂವನ್ನು ತಂದು ಕೊಟ್ಟಿದ್ದೆ ಅವಳಿಗೆ. ಆ ದಿನ ನಾವೇನ್ ಮಾತಾಡಿದ್ವಿ, ನಮ್ಮ ಜೀವನದಲ್ಲಿ ನಾವೇನ್ ಆಗ್ಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ಲ, ಆ ನೆನಪುಗಳನ್ನ ಈ ಚಿಹ್ನೆಗಳ ಮೂಲಕ ಬರಿತೀನಿ. ಯಾಕೆ ಬರ್ತೀಯ ಅಂತ ಕೇಳ್ತಾರೆ. ನಾನು ಅವಳಿಗೆ ನೆನಪು ಮಾಡ್ತಿದ್ದೀನಿ, ನಾನು ಅವಳನ್ನ ಮರೆತಿಲ್ವಲ್ಲ. ನೀನ್ ನೆನಪಿದ್ಯಾ ಇನ್ನು? ನಾವಿಬ್ರು ಆ ಕ್ಷಣ ಕಳೆದಂತಹ ನೆನಪುಗಳು ಇನ್ನು ನಮ್ಮ ಜೊತೆಗಿವೆ ಅಂತ ನಾನು ಅವಳಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇವಳು ಸುಮ್ಮನಾಗ್ಬಿಡ್ತಾಳೆ. ನೆನಪು ಎಲ್ಲರಲ್ಲೂ ಕಾಡುತ್ತಾ ಅಂತ ಪ್ರಶ್ನೆ ಮನಸ್ಸಲ್ಲಿತ್ತಲ್ವಾ, ಉತ್ತರ ಸಿಗ್ತಾ ಇತ್ತು. ಉತ್ತರ ಇಷ್ಟೇ, ಕೆಲವರು ನೆನಪುಗಳೊಂದಿಗೆ ಜೀವನ ಮಾಡ್ತಾರೆ, ಕೆಲವರು ನೆನಪುಗಳನ್ನ ಮರೆತು ಜೀವನ ಮಾಡ್ತಾರೆ. ಹಾಗಂತ ಹೇಳಿ ನೆನಪು ಎಲ್ಲರಿಗೂ ಇರುತ್ತೆ. ನಮ್ಮ ಭಾವಕ್ಕೆ ತಕ್ಕಂತೆ ನೆನಪು ಅಂತ ಹೇಳಿದ್ನಲ್ವಾ, ಹಾಗೆ ಅವರವರ ಭಾವಕ್ಕೆ ತಕ್ಕಂತೆ ನೆನಪಿದ್ದವರಿಗೆ ಇರುತ್ತೆ, ಇಲ್ಲದವರಿಗೆ ಇಲ್ಲ. ಸೊ ಅವನಿಗೆ ನೆನಪಿದೆ, ಅವನ ನೆನಪಲ್ಲೇ ಬದುಕ್ತಾ ಇದ್ದಾನೆ. ಇವಳಿಗೆ ಬೇಕಾಗಿರೋ ಉತ್ತರ ಸಿಕ್ತು. ಅಂದ್ರೆ ನೆನಪಿನ ಭಾವ ಎಷ್ಟೊಂದು ಅಮರ ಆಗ್ಬಿಡತ್ತೆ ಅಂದ್ರೆ, ಕೆಲವೊಂದು ಸನ್ನಿವೇಶಗಳಲ್ಲಿ ಅದನ್ನ ಒಪ್ಪಿ ಬಿಗಿದಪ್ಪಿ ಬಿಡ್ತೇವೆ ಕೆಲವೊಬ್ರು ಅದನ್ನ ದೂರ ಹಾಕ್ಬಿಡ್ತೇವೆ. ಒಬ್ಬರಿಗೆ ಕೆಲವು ನೆನಪುಗಳಂದ್ರೇನೆ ಒಂಥರ ಖುಷಿ, ಕೆಲವರಿಗೆ ಆ ನೆನಪುಗಳನ್ನು ಕಂಡ್ರೇನೆ ಭಯ ಆಗ್ಬಿಡತ್ತೆ. ಯಾಕಂದ್ರೆ ಅಷ್ಟೊಂದು ಭಯಗಳನ್ನ ಹುಟ್ಟಿಸ್ಬಿಡ್ತವೆ ಆ ಒಂದು ವ್ಯಕ್ತಿಯ ಜೊತೆಗೆ, ಆ ಒಂದು ಸನ್ನಿವೇಶದ ಜೊತೆಗೆ. ನಮ್ಮ ನಿಮ್ಮ ಭಾವಕ್ಕೆ ತಕ್ಕಂತೆ ನಮ್ಮ ನಿಮ್ಮ ನೆನಪುಗಳು. ಸೊ ನೆನಪಿನಲ್ಲಿ ಎಷ್ಟೊಂದು ವೆರೈಟೀಸ್ ಇರುತ್ತೆ, ಸಮಥಿಂಗ್ ಸ್ಪೆಷಲ್ ಇರುತ್ತೆ. ನಾವದನ್ನ ಪಡಿಬೇಕಷ್ಟೆ. ಹೀಗೆ ನೂರಾರು ನೆನಪುಗಳ ಜೊತೆಗೆ ಬದುಕೋರು ನಮ್ಮ ಜೊತೆಗೆ ಇರ್ತಾರೆ. ಅದರಲ್ಲಿ ನಾವು ಒಬ್ಬರಾಗಿರಬಹುದು. ಹಾಗಾಗಿ ಎಲ್ಲರ ನೆನಪುಗಳನ್ನು ನಾವು ಪ್ರೀತಿಸಬೇಕು. ಅವರಿಗೆ ಅವರದೇ ಆದಂತಹ ಕೆಲವು ಸಮಸ್ಯೆಗಳಿರ್ತವೆ, ಅವರಿಗೆ ಆದಂತಹ ಕೆಲವು ನೋವುಗಳಿರ್ತವೆ. ಅದಕ್ಕೆಲ್ಲ ನಾವು ಸ್ಪಂದಿಸಬೇಕು. ಅವನ್ ಯಾವಾಗ್ಲೂ ಬೇಜಾರಲ್ಲೇ ಇರ್ತಾನೆ, ಅವಳು ಯಾವಾಗ್ಲೂ ಹೀಗೆ ಇರ್ತಾಳೆ ಅನ್ನೋದಕ್ಕಿಂತ ಅವರ ಮನಸ್ಥಿತಿ ಏನು, ಅವಳಿಗೆ ಏನಾಗಿದೆ ಅನ್ನೋ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿದವಾಗ ನಮಗೆ ಅರ್ಥ ಆಗಿಬಿಡುತ್ತೆ. ಸೊ ನೀವೊಂದು ಪ್ರಿಕಾಷನ್ ಆಗಿ ಅವರಿಗೆ ಹೆಲ್ಪ್ ಆಗಬೇಕು. ಆವಾಗಲೇ ನಿಮಗೆ ಒಂದು ವ್ಯಕ್ತಿ ಪೂರ್ತಿಯಾಗಿ ಅರ್ಥ ಆಗ್ತಾರೆ. ಹಾಗೆ ಆ ನೆನಪುಗಳು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ನೆನಪುಗಳನ್ನ ಎಲ್ಲವನ್ನ ಯಾವಾಗಲೂ ಜೊತೆಲೇ ಕರ್ಕೊಂಡು ಹೋಗ್ಬೇಕು ಅಂತಾನೂ ಇಲ್ಲ. ನಮ್ಮ ಜೀವನ ಒಂದು ಹಂತದಲ್ಲಿ ಆಗಿತ್ತಲ್ಲ ಅನ್ನೋದನ್ನ ಮರೆತು ಮುಂದೆ ನಾವೇನ್ ಮಾಡಬೇಕು ಅನ್ನೋದ್ರ ಕಡೆಗೆ ಯೋಚನೆ ಮಾಡ್ತಾ ಆ ಬದುಕನ್ನು ನಾವು ಕಟ್ಕೊಳ್ಬೇಕು. ಆವಾಗ ನಮ್ಮ ಜೀವನಕ್ಕೊಂದು ಬೆಲೆ. ಯಾವಾಗಲೂ ಒಂಥರ ಸ್ಯಾಡಿಸ್ತರ ಇದ್ಬಿಟ್ಟು ಯಾವಾಗಲೂ ಬೇಜಾರಲ್ಲೇ ಇದ್ರೆ ನಮ್ಮ ನೋಡೋರ್ಗೂ ಬೇಜಾರಾಗುತ್ತೆ. ನಿಮಗೂ ನಿಮ್ಮ ನೆನಪುಗಳೆಲ್ಲ ಕಾಡಿರಬಹುದು. ನಿಮ್ಮ ಅನಿಸಿಕೆಗಳನ್ನು ನನಗೂ ತಿಳಿಸಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.